ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ವಿಚಾರವಾಗಿ ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಇಲ್ಲಿ ಜನರು ಇದ್ರ ಬಗ್ಗೆ ಒಪಿನಿಯನ್ ಅವ್ರು ಏನಿದೆ ಅಂತ ತಿಳ್ಕೊಳ್ಳೋಣ. ಸರ್, ಈಗ ಕರ್ನಾಟಕ ಬಂದ್ ನಾಳೆ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಮ್ಮ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ ನೀರು ಅವಶ್ಯಕತೆ, ಹೌದೋ ಇಲ್ವೋ? ನೀರೇ ಇಲ್ಲ ಅಂದಮೇಲೆ, ಯಾಕೆಂದರೆ ಎಷ್ಟು ವರ್ಷಗಳಿಂದ ದಿನಾಲೂ ಬರ್ತಿರ್ತಕ್ಕಂಥ ನೀರು ಈ ಸಲ ಮಳೆಗಾಲದಲ್ಲಿ ನೀರು ಬರಲಿಲ್ಲ. ಇಡೀ ಕರ್ನಾಟಕ ಬರದ ಛಾಯೆ ಆವರಿಸ್ತಾ ಇದೆ, ಬರದಿಂದ ತತ್ತರಿಸ್ತಾ ಇದೆ. ಹೀಗಿರ್ಬೇಕಾದ್ರೆ ಲಾಸ್ಟ್ ವೀಕ್ ಏನು ಹೇಳಿದ್ರು, ಕಾವೇರಿ ಪ್ರಾಧಿಕಾರದ ನಿಯಂತ್ರಣ ಸಮಿತಿಯವರು 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದ್ರು. ಈಗ ನಿನ್ನೆ 10ನೇ ತಾರೀಕು ಏನು ಹೇಳಿದ್ದಾರೆ, 12,000 ಕ್ಯೂಸೆಕ್ ನೀರು ಬಿಡಿ ತಮಿಳ್ನಾಡಿಗೆ ಅಂತಿದ್ದಾರೆ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ಮಂಡ್ಯ ಭಾಗ, ಬೆಂಗಳೂರು ಭಾಗ, ಬೆಂಗಳೂರು ಗ್ರಾಮಾಂತರ ಭಾಗ, ಬೆಂಗಳೂರು ಸಿಟಿ ಭಾಗ, ರಾಮನಗರ ಸುತ್ತಮುತ್ತ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಮಳೆ ಬರ್ತಾ ಇಲ್ಲ, ಮೋಡ ಕಟ್ಟುತ್ತೆ, ಮೋಡ ಚೆದರುತ್ತೆ. ಹೀಗಿರ್ಬೇಕಾದ್ರೆ ನೀರು ಬಿಡಿ ನೀರು ಬಿಡಿ ನೀರು ಬಿಡಿ ಅಂದರೆ ಎಲ್ಲಿಂದ ನೀರು ಬಿಡಲಿಕ್ಕಾಗುತ್ತೆ? ನಾವು ನಮ್ಮ ರೈತರು ಸೋಂಬೇರಿಗಳು ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಈ ಮಂಡ್ಯ ಭಾಗದಲ್ಲಿ ಬೆಳೀತಕ್ಕಂಥ ವರ್ಷಕ್ಕೆ 2 ಬೆಳೆ, ಅದು ಸಹ ಬರ್ತಾ ಇಲ್ಲ. ಆದರೆ ತಮಿಳ್ನಾಡಲ್ಲಿ, ತಂಜಾವೂರು ಮತ್ತು ತಮಿಳ್ನಾಡಲ್ಲಿ 3 ಬೆಳೆಗೆ ನೀರು ಕೇಳ್ತಾ ಇರೋದು. ಸಾಂಬಾ ಬೆಳೆ ಬೆಳೀತಾರೆ, ಮೂರು ಬೆಳೆಗೆ ನೀರು. ಅವ್ರಿಗೆ ನಾವು ಕೊಡ್ತಾ ಹೋದರೆ ಇಲ್ಲಿರೋ ನೀರು ಕುಡಿಬೇಕೋ ಬದುಕಬೇಕೋ ಬೇಡವೋ ಇದನ್ನು ವಿಚಾರ ಮಾಡಬೇಕು. ಇದನ್ನು ನಾವು ಖಂಡನೆ ಮಾಡಲಿಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು, ಸುಪ್ರೀಂ ಕೋರ್ಟು ಮತ್ತು ಕಾವೇರಿ ನಿಯಂತ್ರಣ ಪ್ರಾಧಿಕಾರ ಸಮಿತಿಗೆ ಮನವರಿಕೆ ಮಾಡೋಕ್ಕೋಸ್ಕರ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಮನವರಿಕೆ ಮಾಡಿಕೊಡೋಕ್ಕೋಸ್ಕರ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬ ಕನ್ನಡಿಗನು, ಕನ್ನಡ ನಾಡಲ್ಲಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಯಾವುದೇ ಭಾಷೆ ಮಾತಾಡಿ, ಅದು ಭಾಷೆ ಮನೆಗೆ ನಾಡ ಭಾಷೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉಪ್ಪು ನೀರು ಅನ್ನ ಎಲ್ಲ ನಾವು ತಿಂತಾ ಇರ್ತಕ್ಕಂಥದ್ದು, ಜೀವಿಸ್ತಾ ಇರ್ತಕ್ಕಂಥದ್ದು. ಆರಿಂದ ಕನ್ನಡಿಗರಿಗೆ ಏನೇ ತೊಂದರೆ ಆದರೂ ಕನ್ನಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನನಗೆ ತೊಂದರೆ ಆಯಿತು ಅಂತ ಭಾವಿಸ್ಕೊಂಡು ಪ್ರತಿಯೊಬ್ಬರು ಸಹ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ಸಾಂಕೇತಿಕವಾಗಿರಬೇಕು. ಗಲಾಟೆ ಮಾಡೋದಾಗಲಿ, ಬೆಂಕಿ ಹಚ್ಚೋದಾಗಲಿ, ಸಾರ್ವಜನಿಕ ತೊಂದರೆ ಇಲ್ಲದೆ ಧರಣಿ ಅಥವಾ ಸಾಂಕೇತಿಕ ಪ್ರತಿಭಟನೆ ಮಾಡಿದರೆ ಇದಕ್ಕೊಂದು ಬೆಲೆ, ಅರ್ಥ ಇರುತ್ತೆ. ಮತ್ತು ಯಾರಿಗೆ ಸುದ್ದಿ ತಲುಪಬೇಕು, ಇಲ್ಲಿ ಚಳಿ ಬಿಟ್ಟು ಚಳಿಲಿ ಅಂದರೆ ಮೈಕೈ ಮುದ್ರಕೊಂಡು ಕೂತಿದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಇಲ್ಲಿವರೆಗೂ 75 ವರ್ಷ ರಾಜ್ಯಭಾರ ಮಾಡ್ತಲ್ಲ ನಮ್ಮ ಕರ್ನಾಟಕ ಸರ್ಕಾರದ ವೈಫಲ್ಯನೇ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಅಲ್ಲ ಸ್ವಾಮಿ, ಕಾವೇರಿ ನಿಯಂತ್ರಣ ಪ್ರಾಧಿಕಾರ ಸಮಿತಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿ ವಾಸ್ತುಸ್ಥಿತಿನ ಒಳ್ಳೆ ಲಾಯರ್ಗಳನ್ನಿಟ್ಟು, ನಾರಿಮನ್ ಇದ್ದರು, ಅವ್ರು ನಾರಿಮನ್ ಇಲ್ಲ ಈಗ. ಯಾಕೆಂದರೆ ಕಡಿಮೆ ದುಡ್ಡಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಯಾವುದೇ ಕೇಸ್ ಇದ್ದರೂ ವಿಚಾರಣೆ ಮಾಡ್ತಾಯಿದ್ರು ನಾರಿಮನ್. ಅವರು ವಯಸ್ಸಾದ ಕಾರಣ ಈಗ ಆಗಲ್ಲ, ಅವರು ನಿವೃತ್ತಿ ಪಡೆದು ಒಳ್ಳೆ ಲಾಯರ್ನ ಸೃಷ್ಟಿ ಮಾಡಬೇಕಲ್ವ? ದುಡ್ಡು ಖರ್ಚಾಗುತ್ತೆ, ದುಡ್ಡು ಖರ್ಚಾಗ್ದ ಸುಮ್ಮನೆ ವಾದ ಮಾಡು ಅಂದರೆ ಯಾವ ಲಾಯರ್ ಬರ್ತಾನೆ? ಅವನಿಗೂ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದಿರುತ್ತೆ ಸ್ವಾಮಿ. ಅದು ಬಿಟ್ಟುಬಿಟ್ಟು ನಿಮ್ಮ ರಾಜಕೀಯ ಬೇಳೆ ಎಲ್ಲಿ ಏನು ಬರುತ್ತೆ? ಮತ್ತು ಇನ್ನೂ ಮಂತ್ರಿಮಂಡಲನೇ ನೀವು ಸರಿಯಾಗಿ ಮಾಡೇ ಇಲ್ಲ. 2 ತಿಂಗಳಾಯಿತು. ಅದಕ್ಕಿಂತ ಹಿಂದೆ ಅಂದರೆ 3.5 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯರು ಏನು ಮಾಡ್ತಿದ್ರು, ನಮ್ಮ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಕಾವೇರಿ ನಿಯಂತ್ರಣ ಸಮಿತಿಗೆ ಬರ್ತಕ್ಕಂಥದ್ದು ಹುಟ್ಟಿ ಬೆಳೆದಿರ್ತಕ್ಕಂಥ 3-4 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಯಡಿಯೂರಪ್ಪ ಆಗಿದ್ದಾರೆ, ಕುಮಾರಸ್ವಾಮಿ ಆಗಿದ್ದಾರೆ, ಆಮೇಲೆ DK ಶಿವಕುಮಾರ್ ಅವರಿದ್ದಾರೆ. ಇವರೆಲ್ಲ ನೀವು ಏನು ಮಾಡ್ತಿದ್ದೀರಿ? ನಿಮಗೆ ವಸ್ತುಸ್ಥಿತಿ ಗೊತ್ತಿದೆಯಲ್ವಾ? ಹೀಗಿರಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ಬೇಕಿತ್ತಲ್ವ? ಕಾವೇರಿ ಅಂದರೆ ನೀರಾವರಿ ತಜ್ಞರನ್ನು ನಾವು ಸಂಪೂರ್ಣ ಮಾಹಿತಿ ಪಡ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಕ್ಷಣಕ್ಕೂ ನಾವು ಚುರುಕಾಗಿರ್ಬೇಕಿತ್ತಲ್ವ? ಅದು ಬಿಟ್ಬಿಟ್ಟು ನಿಮ್ಮ ಇದರಲ್ಲೇ ಇನ್ನು ಮಂತ್ರಿ ಮಾಡಿಲ್ಲ, ಕ್ಯಾಬಿನೆಟ್ ಕೊಟ್ಟಿಲ್ಲ, ಅವ್ರಿಗೆ ಮಂತ್ರಿ ಮಾಡಿಲ್ಲ, ಯಾವ ಖಾತೆ ಅನ್ನೋದೇ ಕೊಟ್ಟಿಲ್ಲ, ಇದರಲ್ಲೇ ನೀವು ಸಮಯ ವ್ಯರ್ಥ ಮಾಡ್ತಿದ್ರೆ ಕನ್ನಡಿಗರನ್ನ ಹೆಂಗೆ ರಕ್ಷಣೆ ಮಾಡ್ತೀರಾ? ನೀರನ್ನು ಹೆಂಗೆ ನೀವು ಕಾಪಾಡ್ತೀರಾ? ಕನ್ನಡಿಗರ ರೈತರಿಗೆ
ನೀವು ಬೇಳೆ ಬೆಳಿಲಿಕ್ಕೆ ನೀರು ಎಲ್ಲಿಂದ ತರ್ತೀರಾ? ಇದನ್ನು ವಿಚಾರ ಮಾಡಬೇಕಲ್ವಾ? ವಿಚಾರ ಮಾಡ್ದ ನೀವು ಮೈ ಚಳಿ ಬಿಟ್ಬಿಟ್ಟು ಹೋರಾಡ್ದ ಕೂತಿದ್ದೀರಲ್ಲ, ಸಮಯ ವ್ಯರ್ಥ ಮಾಡ್ತಿದ್ದೀರಲ್ಲ. ತಪ್ಪು ಯಾರ್ದು? ನಮ್ಮ ಸರ್ಕಾರದ್ದೇ ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.